ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಗೌಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮತ್ತಷ್ಟು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ದೀಪಾವಳಿ ಹಬ್ಬದ ದಿನ ಬ್ಲಾಗ್ನ ನಿಮ್ಮೆಲ್ಲರೂ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೋಡಿ ನಮ್ಮ ಮನೇಲಿ ದೀಪಾವಳಿ ಯಾವ ಥರ ಮಾಡ್ತೀವಿ ಅಂತ. ಬಾಗಿಲು ಮುಂದೆ ಸಗಣಿ ಉಂಡೆನ ಅದು ರೌಂಡ್ ಮಾಡಿ ಅದಕ್ಕೆ ಹೂವು ಎಲ್ಲ ಮಾಡಿಸಿ ರಾಗಿ ಕಡ್ಡಿ ಭತ್ತದ ಕಡ್ಡಿ ಎಲ್ಲ ಸಿಕ್ಸಿ ಈ ಥರ ಇಟ್ಟಿದ್ದೀವಿ. ಮತ್ತು ನಾನು ಮನೆ ಒರೆಸ್ತಾ ಇದ್ದೀನಿ. ನಾನು ಮನೆ ಒರ್ಸೋಕ್ಕೆ ಬಂದೆ. ನಮ್ಮಮ್ಮ ಅದೆಲ್ಲ ಮಾಡಿದ್ರು, ರಂಗೋಲಿ ಎಲ್ಲ ಬಿಟ್ಟು ಆ ಥರ ಮಾಡಿದ್ರು. ಅಷ್ಟರಲ್ಲಿ ನಾನು ಮನೆ ಒರ್ಸೋಣ ಅಂತ ಬಂದುಬಿಟ್ಟೆ. ಮನೆ ಒರೆಸಿ ಆಯಿತು. ನಮ್ಮಮ್ಮ ಹಾಲು ಕಾಯಿಸ್ತಾಯಿದ್ರು. ನನಗೆ ಹಾಲು ಕಾಯಿಸ್ಕೊಟ್ರು. ನಾನು ಹಾಲು ಕುಡಿತಾ ಇದ್ದೆ. ಆಮೇಲೆ ತಿಂಡಿ ಮಾಡಲಿಕ್ಕೆ ಅಂತ ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡೋಣ ಅಂತ ಬಂದೆ. ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ ಮಾಡಲಿಕ್ಕೆ, ಟೊಮೊಟೊ ಚಿತ್ರಾನ್ನ ಮಾಡಲಿಕ್ಕೆ ಕಟ್ ಮಾಡ್ತಾಯಿದ್ದೆ. ನಮ್ಮಮ್ಮ ದೇವ್ರ ಪಾತ್ರೆ ಎಲ್ಲ ಎತ್ಕೋತಾ ಇದ್ರು ತೊಳಿಲಿಕ್ಕೆ. ತುಳಸಿ ಕಟ್ಟೆಗೆ ಕಳ್ಸದ ನೀರನ್ನ ಹಾಕ್ತಾಯಿದ್ರು. ಎಲ್ಲನೂ ಎತ್ಕೋತಾ ಇದ್ರು, ಕ್ಲೀನ್ ಮಾಡ್ಕೋತಾ ಇದ್ರು ದೇವ್ರ ಮನೇನ. ಅಲ್ಲಿ ನಾನು ತರಕಾರಿನ ಕಟ್ ಮಾಡಿಟ್ಟು ನಾನು ರೆಡಿಯಾಗಿ ಬಂದೆ. ನೆಕ್ಸ್ಟ್ ಚಿತ್ರಾನ್ನ ಮಾಡಲಿಕ್ಕೆ ಬಾಣಲಿನ ರೆಡಿ ಮಾಡಿಟ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ. ನಾವು ಕೊಬ್ಬರಿ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತಲ್ವ, ಸೊ ಕೊಬ್ಬರಿ ಎಣ್ಣೆಲೇ ಮಾಡಿದ್ರೆ ಊಟ ತಿನ್ನೋಕ್ಕಾಗಲ್ಲ. ಸೊ ಎರಡು ಮಿಕ್ಸಲ್ಲಿ ಮಾಡಿದ್ರೆ ತಿನ್ಬೋದು. ಸೊ ಹಂಗಾಗಿ ಎರಡು ಮಿಕ್ಸ್ ಮಾಡ್ಕೊಂಡ್ವಿ. ಎಣ್ಣೆ ಸ್ವಲ್ಪ ಕಾಯಲಿ. ಮೊದಲಿಗೆ ಸಾಸಿವೆ ಹಾಕ್ಕೊಳ್ಳೋಣ, ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ, ಕಡಲೆಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದು ಚಿಟಪಟ ಅನ್ನೋತಲ್ಲ, ಅದಕ್ಕೆ ಅದು ತಟ್ಟೆನ ಮುಚ್ಚಿದ್ದೀವಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಸ್ವಲ್ಪ ಇದಾಗಿದೆ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗ ಡ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಬೇಕು, ಬೇಗ ಡ್ರೈ ಆಗುತ್ತೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಾಕ್ಕೊಂಡೆ, ಆಮೇಲೆ ಬೇಕಾದರೆ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ.
ಟೊಮೊಟೊ ಹಣ್ಣು ಹಾಕ್ಕೊಂಡ್ವಿ. ಅದು ಕ್ಲೀನಾಗಿ ಫ್ರೈ ಆಗಬೇಕು, ಅಷ್ಟವರೆಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಟೊಮೊಟೊ ಹಣ್ಣು ಫ್ರೈ ಆಗಿದೆ. ಕ್ಲೀನಾಗಿ ಈ ಥರ ಆಗಬೇಕು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಇಷ್ಟೇ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು. 5 ಮಿನಿಟ್ಸಲ್ಲೇ ಚಿತ್ರಾನ್ನ ಮಾಡ್ಬೋದು. ಟೊಮೊಟೊ ಚಿತ್ರಾನ್ನ ರೆಡಿ. ನಾನು ಟಿ ವಿ ನೋಡ್ತಾ ಕೂತಿದ್ದೆ ತಿಂಡಿ ತಿಂದು. ಆಮೇಲೆ ನಮ್ಮಮ್ಮ ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ರು. ಆಮೇಲೆ ಪೂಜೆ ಮಾಡಬೇಕಿತ್ತು. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ನೆಕ್ಸ್ಟ್ ನಾನು ಪೂಜೆ ಮಾಡಿದೆ. ನಮ್ಮಮ್ಮನ ಪೂಜೆ ಆಯಿತು. ನನಗೋಸ್ಕರ ತುಪ್ಪನ ಕಾಯಿಸ್ಕೊಡ್ತಾಯಿದ್ರು. ನಾನು ಬೆಂಗಳೂರಿಗೆ ತಗೊಂಡೋಗ್ಬೇಕಿತ್ತಲ್ಲ, ಸೊ ಆಮೇಲೆ ನಾವು ಊರಿಗೆ ಹೋಗ್ತಾಯಿದ್ವಿ. ನಮ್ಮ ತಾತನ ಊರಲ್ಲಿ ದೀಪಾವಳಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ. ತೇರು ಎಲ್ಲ ಕಟ್ಟಿ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ನಮ್ಮ ಮನೇಲಿ ಪೂಜೆ ಮಾಡಿ ನಾವು ನಮ್ಮ ತಾತನ ಮನೆಗೆ ಹೋಗ್ತಾಯಿದ್ವಿ. ತಾತನ ಮನೆ ಇರೋದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಆನೆಗೊಳ್ಳ ಹತ್ರ ಚಿಕ್ಕತರಹಳ್ಳಿ ಗ್ರಾಮ. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಾವು ಊರೊಳಗಡೆ ಬಂದ್ವಿ. ಇವಾಗ ನೋಡಿ ತೇರು ರೆಡಿಯಾಗಿದೆ. ನಮ್ಮ ಅಂಕಲ್ ನಿಂತಿದ್ರು. ಇನ್ನು ಪಾಪ ಪಟಾಕಿ ಹೊಡಿತಾ ಇದ್ದ, ಬೆಳ್ಳುಳ್ಳಿ ಪಟಾಕಿ. ಅವನಿಗೆ ಪಟಾಕಿ ಅಂದರೆ ಭಯ, ಆದರೆ ಬೆಳ್ಳುಳ್ಳಿ ಪಟಾಕಿ ಅಂದರೆ ತುಂಬಾ ಇಷ್ಟ. ನೋಡಿ ನನಗೆ ಎದುರಿಸ್ತಾ ಇದ್ದ ಬೆಳ್ಳುಳ್ಳಿ ಪಟಾಕಿಲಿ. ಮತ್ತು ಒಳಗಡೆ ಬಂದು ಅದೇನೋ ಆಟ ಸಾಮಾನಲ್ಲಿ ಆಟ ಆಡ್ತಾ ಇದ್ದ. ಮನೇಲಿ ಮಕ್ಕಳುಗಳಿದ್ರೆ ಎಷ್ಟು ಚಂದ ಅಲ್ಲ. ನಾನು ಪಾಪ ಇಬ್ಬರು ತೇರ ಹತ್ರ ಹೋಗ್ತಾಯಿದ್ದು. ಅಪ್ಪ ಅಮ್ಮ ಎಲ್ಲ ಹಿಂದೆ ಬರ್ತಾಯಿದ್ರು. ತಾತ ಅಂಕಲ್ ಆಂಟಿ ಎಲ್ಲ ಹಿಂದೆ ಬರ್ತಾಯಿದ್ರು. ನಾನು ಪಾಪ ಮುಂಚೆ ಹೋಗ್ತಾಯಿದ್ವಿ. ನೋಡಿ ಅವನನ್ನು ನಿಂತ್ಕೊಂಡು ಹೆಂಗೆ ಆಟ ಆಡ್ತಾಯಿದ್ದಾನಂತ. ತೇರು ರೆಡಿಯಾಗಿದೆ. ಅದನ್ನು ಯಾವ ಥರ ರೊಟೇಟ್ ಮಾಡ್ತಾರೆ ಅಂತ ನೋಡ್ಬೋದು ನೀವು ಇವಾಗ. ಮತ್ತು ಅದ್ರ ಮೇಲೆ ಒಬ್ಬರನ್ನ ಕಟ್ಟಿರ್ತಾರೆ, ಅವರು ಕೂಡ ಅದ್ರ ಸುತ್ತ ಸುತ್ತಾರೆ. ಇಲ್ಲಿ ಮರಿ ಕಡಿತಿದ್ದಾರೆ, ಅದು ವಿಡಿಯೋ ಕಾಣಿಸ್ತಾ ಇಲ್ಲ. ಮರಿ ಹೋಯ್ತು. ದೇವರಿಗೆ ಮರಿನ ಒಪ್ಸಾಯಿತು. ಇವಾಗ ಸುತ್ತಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ತೇರನ್ನ ಹಂಗೆ ಸುಮ್ಮನೆ ಸುತ್ತಿಸ್ತಾ ಇದ್ದಾರೆ. ಇವಾಗ ಯಾರನ್ನಾದ್ರೂ ಒಬ್ರನ್ನ ಅಲ್ಲಿ ಕಟ್ತಾರೆ ತುದಿಗೆ ತೇರ ಹತ್ರ. ನಾನು ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮಪ್ಪ, ನಮ್ಮ ದಕ್ಷ ಎಲ್ಲ ನಿಂತಿದ್ವಿ ಇಲ್ಲಿ ತೇರ ಹತ್ರ. ತೇರನ್ನ ನೋಡ್ಕೊಂಡು ನೋಡಿ ಅಲ್ಲಿ ಸುತ್ತಿಸ್ತಾ ಇದ್ದಾರೆ.
ಹಿಂಗೆ ಈ ತೇರನ್ನ ಹಿಂಗೆ ಎಳ್ಕೊಂಡು ದೊಡ್ಡ ತರಲ್ಲಿ ಹತ್ರ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಆಂಟಿ ಬಾಯಿ ಬೀಗ ಚುಚ್ಕೊಂಡು ನಿಂತಿದ್ರು. ತುಂಬಾ ಚೆನ್ನಾಗಿರುತ್ತೆ ಹಬ್ಬ. ಅಲ್ಲಿ ಬಾಯಿ ಬೀಗ ಎಲ್ಲ ಚುಚ್ಕೊಂಡಿರ್ತಾರೆ ನೋಡಿ. ತೇರನ್ನ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ದೊಡ್ಡ ತರಹಳ್ಳಿ ಹತ್ರ ಪಕ್ಕದೂರಿಗೆ. ಹೋಗ್ಬಿಡ ಮಲ್ಲಿನ ಕಡೆ ತಲೆ ಕಾಣಿಸ್ತಾ ಇಂತಕ ತೇರನ್ನ ಇನ್ನೂ ಸಿಡಿಕಣದ ಹತ್ರ ತಂದರು. ಇನ್ನು ತುಂಬ ದೂರ ಎಳ್ಕೊಂಡು ಹೋಗಬೇಕು. ಅಲ್ಲಿ ಕರ್ಕೊಂಡು ಬಂದು ಪೂಜೆ ಎಲ್ಲ ಮಾಡ್ತಾರೆ. ಅಲ್ಲಿ ಪೂಜೆ ಆದಮೇಲೆ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಜಾತ್ರೆ ಎಲ್ಲ ಕಟ್ಟಿದ್ರು ಸಿಡಿಕಣ ಹತ್ರ. ಮತ್ತು ನಾವು ಐಸ್ ಕ್ರೀಮ್ ತಿಂದ್ವಿ. ತುಂಬ ಬಾಯಾರಿಕೆ ಆಗಿತ್ತು, ಅದಕ್ಕೆ ಅಂತ ಐಸ್ ಕ್ರೀಮ್ ತಗೊಂಡು ತಿಂತಿದ್ವಿ. ಮತ್ತು ಐಸ್ ಕ್ರೀಮ್ ತಿಂದಾದಮೇಲೆ ನಾವು ಮನೆಗೆ ಹೊರಟ್ವಿ. ಮನೆಗೆ ಬಂದು ದೊಡ್ಡ ತರಹಳ್ಳಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲಿಗೆ ಹೋಗ್ತಾಯಿದ್ವಿ. ನಾನು ಆಂಟಿ ಅಂಕಲ್ ಎಲ್ಲ ಹೋಗ್ತಾಯಿದ್ವಿ. ಅಪ್ಪ ಅಮ್ಮ ಅಕ್ಕ ಎಲ್ಲ ಅವ್ರು ಹೋಗಿದ್ರು. ನೋಡಿ ದೇವಸ್ಥಾನಕ್ಕೆ ಬಂದಿದ್ವಿ ದೊಡ್ಡ ತರಹಳ್ಳಿಯಲ್ಲಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಚೆ ಪೂಜೆ ಮಾಡೋಣ ಅಂತ ಬಂದ್ವಿ. ತ್ರಿಶೂಲಕ್ಕೆ ಪೂಜೆ ಮಾಡ್ತಾಯಿದ್ವಿ. ನಾನು ಪೂಜೆ ಮಾಡ್ತಾಯಿದ್ದೆ, ನಮ್ಮಮ್ಮ ವಿಡಿಯೋ ಮಾಡ್ತಾಯಿದ್ರು. ಆಮೇಲೆ ನಾನು ಪೂಜೆ ಮಾಡಿ ಬಂದು ನಮ್ಮಮ್ಮನ ಪೂಜೆ ಮಾಡ್ಲಿಕ್ಕೆ ಕಳಿಸ್ದೆ. ನಾನು ನಮಸ್ಕಾರ ಮಾಡ್ತಿದ್ದೆ. ಯಾರದು? ನಮ್ಮಮ್ಮ ಪೂಜೆ ಮಾಡ್ತವ್ರೆ. ನಮ್ಮಮ್ಮ ಪೂಜೆ ಮಾಡಿ ಬರ್ತವ್ರೆ. ಪೂಜೆ ಮಾಡ್ಕೊಂಡು ಬಂದರು. ನಾವು ಇಲ್ಲಿ ಜಾತ್ರೆ ಹತ್ರ ಬಂದ್ವಿ. ಏನು ಪಾಪ ಅಳ್ತಾ ಇದ್ದ, ಏನಾದರೂ ತಕ್ಕೊಡಿ ಅಂತ, ಆಟ ಸಾಮಾನು ಬೇಕು ಅಂತ. ಅದಕ್ಕೆ ಇಲ್ಲಿ ಬಂದಿದ್ವಿ. ಟ್ರೈನ್ ಮೊದಲೇ ಇತ್ತು, ಅದನ್ನೇ ಬೇಕು ಅಂತ ಗೊತ್ತಿದ್ದ. ಆಮೇಲೆ ಪಿ ತಗೊಂಡ. ಇದು ದೊಡ್ಡ ತರಹಳ್ಳಿ ತೇರು ನೋಡಿ. ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಊರೊಳಗಡೆ ಇರೋ ದೇವಸ್ಥಾನಗಳಿಗೆ. ನೋಡಿ ಎಲ್ಲ ಹೋಗ್ತವ್ರೆ. ನಮ್ಮಮ್ಮ, ನಮ್ಮಪ್ಪ, ನಮ್ಮಕ್ಕ, ನನ್ನ ತಮ್ಮ ಎಲ್ಲರೂ ಹೋಗ್ತವ್ರೆ ಮುಂದೆ. ಈ ಪೂಜೆ
ನೋಡಿ ಪೂಜೆ ಮಾಡ್ತವ್ರೆ. ನಾವು ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ವಿ. ಆಚೆ ಮಾತ್ರ ಪೂಜೆ ಮಾಡಿಕೊಡ್ತಾ ಇದ್ದಿದ್ದು. ಬಟ್ ನಾವು ಒಳಗಡೆ ಹೋಗಿದ್ವಿ ಮತ್ತು ಪ್ರದಕ್ಷಿಣೆ ಬರ್ತಾಯಿದ್ವಿ. ನಮ್ಮಪ್ಪ ಮತ್ತು ನನ್ನ ತಮ್ಮ ಹೋಗ್ತಾರೆ ಮುಂದೆ, ನಾನು ಹಿಂದೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹಬ್ಬ ಅಲ್ವಾ, ಅದಕ್ಕೆ ಸೀರಿಯಲ್ ಸೆಟ್ಟೆಲ್ಲ ಹಾಕಿದ್ರು ದೇವಸ್ಥಾನಕ್ಕೆ. ನೋಡಿ ದೇವ್ರು ಇಲ್ಲಿದೆ ಆಚೆ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಇದೇ ಶಿವನ ದೇವಸ್ಥಾನ ನೋಡಿ. ಐನಾರು ಪ್ರಸಾದ ಕೊಡ್ತಾಯಿದ್ರು, ಹೂವು ತೀರ್ಥ ಎಲ್ಲ ಕೊಡ್ತಾಯಿದ್ರು. ನಮಸ್ಕಾರ ಮಾಡ್ಕೊಂಡು ಪಾಪ ತೀರ್ಥ ಕೈಯಲ್ಲಿ ಹಿಡಿಸ್ತಾನೆ ಇರಲಿಲ್ಲ. ಆಮೇಲೆ ಅಂಕಲ್ ತೀರ್ಥನ ಕೊಡಿಸಿದ್ರು. ನೆಕ್ಸ್ಟ್ ಆಚೆ ಪೂಜೆ ಮಾಡೋಕ್ಕೆ ಬಂದ್ವಿ. ಆಚೆ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ಎಲ್ಲ ಆದಮೇಲೆ ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ವಿ, ಹೊರಟ್ವಿ ಮನೆಗೆ. ನೋಡಿ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಬಂದ್ವಿ. ಮನೇಲಿ ಶಾವಿಗೆ ಎಲ್ಲ ಮಾಡಿದ್ರು, ರಾಗಿ ಶಾವಿಗೆ, ಅಕ್ಕಿ ಹಿಟ್ಟಿನ ಶಾವಿಗೆ ಎಲ್ಲ. ಇವನು ಆಟ ಆಡ್ತಾ ಇದ್ದಾಗಲೇ ಬಲೂನ್ ತೆಗ್ಸ್ಕೊಂಬಂದವನೇ ಯಾರ ಜೊತೆನೂ ಹೋಗಿ. ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು. ಈಗ ನೆಕ್ಸ್ಟ್ ಊರೊಳಗಡೆ ಇರೋ ದೇವಸ್ಥಾನಗಳಿಗೆ ಹೋಗ್ಬೇಕಿತ್ತು, ಹೋಗ್ತಾ ಇದ್ದೀವಿ ಇವಾಗ. ನಮ್ಮಮ್ಮ, ಆಂಟಿ, ನಮ್ಮಕ್ಕ ಎಲ್ಲ ಮುಂದೆ ನಡ್ಕೊಂಡು ಹೋಗ್ತಾರೆ. ನಾವು ಹಿಂದೆ ಹೋಗ್ತಾ ಇದ್ವಿ. ಊರೊಳಗಡೆ ಎಲ್ಲ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದರು. ಹಬ್ಬ ಅಲ್ವಾ, ಅದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಫಸ್ಟು ಚೌಡಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ತುಂಬ ರಶ್ ಆಗಿದ್ದಾರೆ. ಹಂಗೂ ಕೊನೆಗೂ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ದೇವ್ರದ್ದು ಬಂದ್ವಿ ಆಚೆಗೆ. ನೋಡಿ ಅಲ್ಲಿ ಅಂಕಲ್ ಮತ್ತು ದಕ್ಷು ಮತ್ತು ತೇಜು ಬರ್ತವ್ರೆ. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇವಾಗ ಇನ್ನೊಂದು ದೇವಸ್ಥಾನಕ್ಕೂ ಬಂದ್ವಿ. ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹೋಗ್ತಾ ಇದ್ದೀವಿ ಎಲ್ಲರೂ ನಡ್ಕೊಂಡು. ಅದು ತುಂಬ ದೂರ ಇತ್ತು ದೇವಸ್ಥಾನ. ನೋಡಿ ಇಲ್ಲಿ ನಮ್ಮ ಅವ್ವ ನಡ್ಕೊಂಡು ಬರ್ತವ್ರೆ ನನ್ನ ಜೊತೆ. ನಮ್ಮ ಆಂಟಿ ಅವರೆಲ್ಲ ಮುಂದೆ ಹೋಗ್ತವ್ರೆ ನೋಡಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ದೇವಸ್ಥಾನ ಕಾಣಿಸ್ತೈತೆ. ಇನ್ನೂ ಅಷ್ಟು ದೂರ ಹೋಗಬೇಕು. ಏನು ಬಂದ್ವಿ ದೇವಸ್ಥಾನದ ಹತ್ರ. ನೋಡಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ದೇವಸ್ಥಾನದ ಸುತ್ತ ಬರ್ತಾ ಇದ್ದೀವಿ ಪ್ರದಕ್ಷಿಣೆ. ಆಯಿತು, ಒಂದು ಸುತ್ತು ಬಂದ್ವಿ. ನೆಕ್ಸ್ಟು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ರಂಗೋಲಿ ಬಿಡಿಸಿದ್ರು. ನೋಡಿ ದೇವಿ, ಇದು ಕೋಡಿ ಮಾರಮ್ಮ ಅಂತ ದೇವ್ರ ನೇಮು. ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಸ್ಕೊತಾ ಇದ್ವಿ. ಪೂಜೆ ಎಲ್ಲ ಆದಮೇಲೆ ಆಚೆ ಬಂದ್ವಿ. ಮತ್ತು ಇವಾಗ ಎಲ್ಲ ದೇವಸ್ಥಾನನೂ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ವಿ.
ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ, ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಾವಿವಾಗಿನ ಮನೆ ಹತ್ರ ಬಂದ್ವಿ. ಆಗಲೇ ಪಟಾಕಿ ತಂದುಬಿಟ್ರು. ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂರಲಿಲ್ಲ. ಗೈಸ್, ನೀವು ನೋಡ್ತಾ ಇರ್ಬೋದು ಪಟಾಕಿನ 3500 ರುಪೀಸ್ ಆಯಿತು ಇಷ್ಟೇ ಪಟಾಕಿಗೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ನಾನು ಮತ್ತು ಪಾಪು ಫ್ಲವರ್ ಪಟಾಕಿ ಹೊಡಿತಾ ಇದ್ವಿ, ಕುಂಡನ. ಅದಂದರೆ ಡಮ್ಮನೆಲ್ಲ ಅಂತ ಹೊಡಿತಾ ಇದ್ವಿ, ಇಲ್ಲಾಂದರೆ ಅದನ್ನು ಹೊಡಿತಾ ಇರಲಿಲ್ಲ. ನಾವು ಸುಸರು ಬತ್ತಿ ಮತ್ತು ಇದು ಅಷ್ಟೇ ಹೊಡೆದಿತ್ತು. ನೋಡಿ ಅಂಕಲ್ ಮೇಲೋಗೋ ಪಟಾಕಿ ನೋಡಿತಾ ಇದ್ದಾರೆ, ಕಲರ್ಸ್ ಬರೋದು. ನಮ್ಮ ತಾತ ದಕ್ಷು, ನಮ್ಮವ್ವ ಎಲ್ಲ ಪಟಾಕಿ ಹೊಡಿತಾ ಇದ್ರು. ನಮ್ಮ ಅಕ್ಕ ಎಲ್ಲ ಸುಸರು ಬತ್ತಿನ ಕಚ್ತಾ ಇದ್ರು. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು. ನಮ್ಮವ್ವನೂ ಪಟಾಕಿ ಹಚ್ತಾ ಇದ್ರು ನೋಡಿ ಇಲ್ಲಿ. ಸೈಡ್ ಹಿಡ್ಕೊತಂಗೆ ನನ್ನವ ನನ್ನವೇ. ಏನದು ಅಂತ ಪಟಾಕಿ?
ದೇವ್ರನ್ನ ನೋಡೋಕೆ ಬಂದಿದ್ವಿ. ಕೆಣ್ಕೊಂಡ ಎಲ್ಲ ಇರ್ತಿತ್ತು, ಕೆಣ್ಕೊಂಡ ಎಲ್ಲ ಮುಗ್ದೋಗಿತ್ತು. ನಾವು ಬರೋ ಅಷ್ಟರಲ್ಲಿ ಮಲ್ಕೊಂಡಿದ್ವಿ, ಸ್ವಲ್ಪ ಹೊತ್ತು ತಲೆ ನೋಡ್ತಿತ್ತಂತ. ಎದ್ದು ಬರೋ ಅಷ್ಟರಲ್ಲಿ ಕೆಣ್ಕೊಂಡೆಲ್ಲ ಮುಗ್ದೋಗ್ಬಿಟ್ಟಿತ್ತು. ಸೊ ದಟ್ ಇದ್ದಷ್ಟೇ ವಿಡಿಯೋ ಮಾಡಿದ್ದೀನಿ. ದೇವರು ಇನ್ನೊಂದು ಮಾರಮ್ಮ ಗುಡಿ ಇದೆಯಲ್ಲ ಅಲ್ಲಿಗೆ ಹೋಗಿತ್ತು. ಎಲ್ಲರೂ ದೇವರಿಂದನೇ ಹೋಗಿದ್ರು ನೋಡಿ. ನೋಡಿ ಇವಾಗ ದೇವರು ಹೋಗ್ತಾ ಇದ್ದಾರೆ. ಅದರಿಂದ ದೇವರಿಂದ ಎಲ್ಲರೂ ಈಗ ಮಾರಮ್ಮ ಗುಡಿ ಆವಾಗ ದೇವರು ಮನೆ ಮುಂದೆ ಎಲ್ಲ ಬೀದಿಗೂ ಹೋಗಿತ್ತು. ಆವಾಗ ನಮ್ಮ ಬೀದಿಗೆ ಬಂದಿತ್ತಲ್ವ, ಆವಾಗ ನಮ್ಮ ತಾತ ಕಾಯ ಹಿಡ್ಗಾಯಿ ಹಾಕ್ತಾ ಇದ್ದಾರೆ. ದೇವರು ಒಳಗಡೆ ಒಬ್ಬರು ಇರಂಗಿಲ್ಲ, ಎಷ್ಟು ಕಾಯಿ ಹಾಕಿದ್ರು ಹೋಗ್ತಾ ಇರಲಿಲ್ಲ. 4-5 ಕಾಯಿ ಹಾಕಿದ್ರು ಅನ್ಸುತ್ತೆ. ಒಬ್ಬರು ಒಳಗಡೆ ಮಲ್ಕೊಳ್ಳಂಗಿಲ್ಲ, ಎಲ್ಲರೂ ಎದ್ದಾಚೆ ಬರಬೇಕಿತ್ತು. ಸೊ ದಟ್ ಇಷ್ಟೇ ಅವತ್ತಿನ ಬ್ಲಾಗ್. ಇಲ್ಲಿಗೆ ದೀಪಾವಳಿ ಹಬ್ಬದ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.